ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಇನ್ಫೋ. ಸ್ನೇಹಿತರೆ, 90ರ ದಶಕದಿಂದ ಇವತ್ತಿನ ತನಕ ಭಾರತದ ಯುವಕರಿಗೆ ಗೋವಾ ಅಂದರೆ ಒಂದು ಫೀಲಿಂಗ್, ಒಂದು ಟ್ರೆಡಿಷನ್. ಆದರೆ ಇವತ್ತು ಆ ಮ್ಯಾಜಿಕ್ ಮಾಯವಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಾ, ಗೋವಾದ 5 ಸ್ಟಾರ್ ಹೋಟೆಲ್ ರೂಮ್ ಬ್ಯಾಂಕಾಕ್ ಅಥವಾ ವಿಯೆಟ್ನಾಂನ 5 ಸ್ಟಾರ್ ಹೋಟೆಲ್ಗಿಂತ ತುಂಬ ಎಕ್ಸ್ಪೆನ್ಸಿವ್. ಯಾಕೆ ವ್ಯತ್ಯಾಸ? ಒಂದು ಕಾಲದಲ್ಲಿ ವಿದೇಶಿಯರ ಫೇವರೆಟ್ ಸ್ಪಾಟ್ ಆಗಿದ್ದ ಗೋವಾಗೆ ಕಳೆದ ವರ್ಷ ವಿದೇಶಿ ಟೂರಿಸ್ಟ್ಗಳ ಸಂಖ್ಯೆ ಅರ್ಧಕ್ಕೆ ಇಳಿದಿರೋದಕ್ಕೆ ಕಾರಣ ಏನು? ಗೋವಾದ ಬೀಚ್ಗಳು ಮತ್ತು ಹೋಟೆಲ್ಗಳು ಇಷ್ಟೊಂದು ದುಬಾರಿಯಾಗಿವೆಯಾ? ಅಲ್ಲಿ ಓಲಾ ಊಬರ್ ಯಾಕೆ ಕೆಲಸ ಮಾಡೋದಿಲ್ಲ? ಟ್ಯಾಕ್ಸಿ ಡ್ರೈವರ್ಗಳು ಟೂರಿಸ್ಟ್ಗಳನ್ನೇ ಲೂಟಿ ಮಾಡೋಕೆ ಶುರು ಮಾಡಿದ್ದಾರಾ? ಈ ಸಮಸ್ಯೆಗಳನ್ನೆಲ್ಲ ಮೀರಿ ನಮ್ಮ ದೇಶದ ಟೂರಿಸ್ಟ್ಗಳು ಇವತ್ತು ಗೋವಾ ಬದಲು ಥಾಯ್ಲೆಂಡ್ಗೆ ಯಾಕೆ ಹೋಗ್ತಾ ಇದ್ದಾರೆ? ಹಾಗಾದರೆ ನಮ್ಮ ದೇಶದ ಟೂರಿಸ್ಟ್ಗಳಿಗೆ ನಿಜವಾಗಲೂ ಬೇಕಾಗಿರೋದು ಏನು? ಬನ್ನಿ, ಈ ಕಹಿ ಸತ್ಯವನ್ನ ಇವತ್ತು ತಿಳಿಯೋಣ. ಇತ್ತೀಚೆಗೆ ಗೋವಾ ಬಗ್ಗೆ ಕೇಳಿ ಬರ್ತಾ ಇರೋ ದೊಡ್ಡ ಕಂಪ್ಲೇಂಟ್ ಏನಂದ್ರೆ ಅದು ಕೈಗೆಟುಕುವ ಜಾಗ ಅಲ್ಲ ಎಂದು. ಫ್ಲೈಟ್, ಹೋಟೆಲ್, ಟ್ಯಾಕ್ಸಿ ಎಲ್ಲವೂ ದುಬಾರಿಯಾಗಿದೆ ಅಂತ ಜನ ಹೇಳ್ತಾರೆ. ಭಾರತದ ಟೂರಿಸ್ಟ್ಗಳಿಗೆ ನಿಜವಾಗಲೂ ಬೇಕಾಗಿರೋದು ಏನು? ಕಡಿಮೆ ಬೆಲೆಯ ಜಾಗನ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನೋ ಮಾನ್ಯತೆಯನ್ನ? ಬನ್ನಿ, ಮೊದಲು ಗೋವಾ ಯಾಕೆ ಇಷ್ಟೊಂದು ದೊಡ್ಡದಾಯಿತು ಎಂದು ನೋಡೋಣ. ಗೋವಾದ ಟೂರಿಸಂ ಕತೆ ಶುರುವಾಗೋದು 1960ರ ದಶಕದಲ್ಲಿ. ಆಗ ವಿದೇಶಿಯರು, ಅದರಲ್ಲೂ ಹಿಪ್ಪಿಗಳು ಗೋವಾಗೆ ಬರೋಕೆ ಶುರು ಮಾಡ್ತಾರೆ. ಅಲ್ಲಿನ ಬೀಚ್ಗಳು, ಶಾಂತ ಜೀವನ ಅವರಿಗೆ ತುಂಬ ಇಷ್ಟವಾಗುತ್ತೆ. ಸರ್ಕಾರವಾಗಲಿ ಟೂರಿಸಂ ಇಲಾಖೆಯಾಗಲಿ ಆಗ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಿರಲ್ಲ. ವಿದೇಶಿಯರು ಮೀನುಗಾರರ ಮನೆಗಳಲ್ಲಿ ಇರ್ತಾ ಇದ್ರು, ಅವರ ಜೊತೆ ಊಟ ಮಾಡ್ತಾ ಇದ್ರು. ಇದನ್ನ ನೋಡಿ ಸ್ಥಳೀಯರು ಸಣ್ಣ ರೆಸ್ಟೋರೆಂಟ್, ಹೋಮ್ ಸ್ಟೇಗಳನ್ನ ಮಾಡೋಕೆ ಶುರು ಮಾಡ್ತಾರೆ. 1970-80ರ ಹೊತ್ತಿಗೆ ಹಿಪ್ಪಿಗಳು ಅಲ್ಲಿಗೆ ದಂಡಿಯಾಗಿ ಬರ್ತಾರೆ. ಗೋವಾದಲ್ಲಿ ಪಾರ್ಟಿಗಳು ಫೇಮಸ್ ಆಗುತ್ತೆ. ಅಲ್ಲಿ ನಡೆಯುತ್ತಿದ್ದ ಪಾಶ್ಚಿಮಾತ್ಯ ಜೀವನ ಶೈಲಿ ಬಗ್ಗೆ ಕೇಳಿ ಭಾರತೀಯರು ಗೋವಾಗೆ ಹೋಗೋಕೆ ಶುರು ಮಾಡ್ತಾರೆ. ನಮ್ಮ ಜನ ವಿದೇಶಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಗೋವಾದಲ್ಲೇ ಪಾಶ್ಚಿಮಾತ್ಯ ಸಂಸ್ಕೃತಿಯ ಟಚ್ ಸಿಗ್ತಾ ಇತ್ತು. ಹಾಗಾಗಿ ಅಲ್ಲಿ ಹೋಟೆಲ್ಗಳು, ಪಬ್ಗಳು, ಬಾರ್ಗಳು ತಲೆ ಎತ್ತೋಕೆ ಶುರು ಮಾಡಿದವು. 2000ರ ದಶಕದ ಆರಂಭದಲ್ಲಿ ಗೋವಾಗೆ ಬರೋ ಟೂರಿಸ್ಟ್ಗಳಲ್ಲಿ 40% ವಿದೇಶಿಯರೇ ಇರ್ತಾರೆ. ಗೋವಾದಲ್ಲಿ ಶೂಟ್ ಆದ ಬಾಲಿವುಡ್ನ ಮೂವಿಗಳು ಬಂದ ಮೇಲೆ ಗೋವಾ ಯುವಕರ ಪಾಲಿಗೆ ಕಡ್ಡಾಯ ತಾಣ ಆಗುತ್ತೆ. ಆದರೆ ಕಳೆದ 10-12 ವರ್ಷಗಳಲ್ಲಿ ನಾರ್ತ್ ಇಂಡಿಯನ್ಸ್ ಸೇರಿ ಇಡೀ ಭಾರತದ ಜನ ಗೋವಾ ಕಡೆ ತುಂಬ ಪ್ರಯಾಣ ಮಾಡೋಕೆ ಶುರು ಮಾಡ್ತಾರೆ. ಇಂಟರ್ನೆಟ್, ಆನ್ಲೈನ್ ಬುಕಿಂಗ್ನಿಂದಾಗಿ ಎಲ್ಲವೂ ಸುಲಭವಾಗುತ್ತೆ. ಕೋವಿಡ್ ನಂತರ ರಿವೆಂಜ್ ಟೂರಿಸಂ ಬೇರೆ ಶುರುವಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ತಿಂಗಳುಗಳ ಹಿಂದೆ ಗೋವಾದ ಟೂರಿಸಂ ಅಂಕಿ ಅಂಶಗಳ ಬಗ್ಗೆ ಒಂದು ವಿವಾದ ಶುರುವಾಗುತ್ತೆ. 2019ರಲ್ಲಿ 9.4 ಲಕ್ಷ ವಿದೇಶಿ ಟೂರಿಸ್ಟ್ಗಳು ಗೋವಾಗೆ ಬಂದಿದ್ದರೆ ಈಗ ಆ ಸಂಖ್ಯೆ ಕೇವಲ 4.6 ಲಕ್ಷಕ್ಕೆ ಕುಸಿದಿದೆ. ಅಂದರೆ ವಿದೇಶಿ ಟೂರಿಸ್ಟ್ಗಳ ಸಂಖ್ಯೆ 50% ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಏನು ಎಂದು ನೋಡಿದರೆ ಜನರ ವೈಯಕ್ತಿಕ ಅನುಭವಗಳು. ದೊಡ್ಡ ಕಂಪ್ಲೇಂಟ್ ಅಂದರೆ ಅತಿಯಾದ ಬೆಲೆ. ಗೋವಾದ ಬೀಚ್ ಹತ್ತಿರ ಇರುವ 3 ಸ್ಟಾರ್ ಹೋಟೆಲ್ಗೆ 5,000 ಬೆಲೆ ಇದ್ದರೆ ಥಾಯ್ಲೆಂಡ್ ಪಟ್ಟಾಯದಲ್ಲಿ ಅದೇ ಹೋಟೆಲ್ 3,000 ಮತ್ತು ವಿಯೆಟ್ನಾಂನ ಹನೋಯಿ, ಡಾನಾಂಗ್ನಲ್ಲಿ 500ರಿಂದ 1,800ಕ್ಕೆ ಸಿಗ್ತಾ ಇದೆ. 5 ಸ್ಟಾರ್ ಹೋಟೆಲ್ಗಳು ಗೋವಾದಲ್ಲಿ 15,000 ಇದ್ದರೆ ಹನೋಯಿ, ಬ್ಯಾಂಕಾಕ್ನಲ್ಲಿ ಕೇವಲ 6ರಿಂದ 7,000ಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ರಜಾ ದಿನಗಳಲ್ಲಿ ದೆಹಲಿಯಿಂದ ಹನೋಯಿ, ಬ್ಯಾಂಕಾಕ್, ದುಬೈಗೆ ಹೋಗೋ ಫ್ಲೈಟ್ ಟಿಕೆಟ್ ಗೋವಾ ಫ್ಲೈಟ್ಗಿಂತ ತುಂಬ ಕಡಿಮೆ ಇರುತ್ತೆ. ಫ್ಲೈಟ್ ಮತ್ತು ಹೋಟೆಲ್ ಹೊರತುಪಡಿಸಿ ಗೋವಾದಲ್ಲಿ ಇಳಿದ ತಕ್ಷಣ ಶುರುವಾಗೋ ದೊಡ್ಡ ತಲೆನೋವು ಅಂದರೆ ಟ್ಯಾಕ್ಸಿ ಮಾಫಿಯಾ. ಅಲ್ಲಿ ಓಲಾ ಊಬರ್ ಕೆಲಸ ಮಾಡೋದಿಲ್ಲ. ಅಲ್ಲಿರುವ ಲೋಕಲ್ ಟ್ಯಾಕ್ಸಿ ಡ್ರೈವರ್ಗಳು ತಮಗೆ ಬೇಕಾದಷ್ಟು ದುಡ್ಡು ಕೇಳ್ತಾರೆ. ಗೋವಾ ಮೈಲ್ಸ್ ಎಂಬ ಟ್ಯಾಕ್ಸಿ ಬುಕ್ ಮಾಡಿದರು ಲೋಕಲ್ ಡ್ರೈವರ್ಗಳು ಬಂದು ಪ್ಯಾಸೆಂಜರ್ಸ್ಗಳನ್ನು ಹೀಯಾಳಿಸಿ ಬಲವಂತವಾಗಿ ಬುಕಿಂಗ್ ಕ್ಯಾನ್ಸಲ್ ಮಾಡಿಸಿ ದುಬಾರಿ ದುಡ್ಡು ಸುಲಿಗೆ ಮಾಡ್ತಾರೆ. ಬಾಡಿಗೆ ಸ್ಕೂಟರ್ ತೆಗೆದುಕೊಂಡರೆ ವಾಪಸ್ ಕೊಡುವಾಗ ನೀವು ಸ್ಕ್ರ್ಯಾಚ್ ಮಾಡಿದ್ದೀರಿ ಅಂತ ಹೆಚ್ಚು ಹಣ ಕಿತ್ತುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ರಜೆ ಕಳೆಯೋಕೆ ಬಂದವರಿಗೆ ಇದೆಲ್ಲ ಮೊದಲ ಅನುಭವ ಆದರೆ ಅವರ ಮೂಡ್ ಹಾಳಾಗದೇ ಇರುತ್ತಾ? ಇವೆಲ್ಲದರ ಜೊತೆಗೆ ಬೀಚ್ಗಳು ಸ್ವಚ್ಛವಾಗಿಲ್ಲ, ಬೀದಿ ನಾಯಿಗಳ ಕಾಟ ಜಾಸ್ತಿ ಇದೆ.
ಮೂಲಭೂತ ಸೌಕರ್ಯ ಸರಿಯಿಲ್ಲ. ಗೋವಾದ ಸ್ಥಳೀಯರ ಮಾತೇನೆಂದರೆ ಅವರಿಗೆ ಗೋವಾಗೆ ಬರೋ ಉತ್ತರ ಭಾರತೀಯ ಟೂರಿಸ್ಟ್ಗಳು ಇಷ್ಟ ಆಗುತ್ತಿಲ್ಲ ಎಂದು ಹೇಳ್ತಾರೆ. ಅವರು ಹೆಚ್ಚು ದುಡ್ಡು ಖರ್ಚು ಮಾಡೋದಿಲ್ಲ, ಎಲ್ಲದಕ್ಕೂ ಬಾರ್ಗೇನ್ ಮಾಡ್ತಾರೆ. ಬೀಚ್ಗಳಲ್ಲಿ ಬಿಯರ್ ಬಾಟಲ್ ಬಿಟ್ಟು ಗಲೀಜು ಮಾಡ್ತಾರೆ. ಹೋಟೆಲ್ ರೂಮ್ಗಳಲ್ಲಿ ಗಲಾಟೆ ಮಾಡ್ತಾರೆ. ಎಲ್ಲ ಕಡೆ ಅದೇ ಪಂಜಾಬಿ ಹರಿಯಾಣವಿ ಹಾಡುಗಳು ಹಾಕೋದ್ರಿಂದ ಗೋವಾದವರ ಲೋಕಲ್ ಕಲ್ಚರ್ ಮಿಸ್ ಆಗ್ತಾ ಇದೆ. ಹಿಂದೆ ಹೆಚ್ಚು ಖರ್ಚು ಮಾಡುತ್ತಿದ್ದ ವಿದೇಶಿಯರು ಬರ್ತಾ ಇಲ್ಲ. ಹಾಗಾಗಿ ಹಳೆ ಆದಾಯ ಕಮ್ಮಿ ಆಗ್ತಿದೆ ಅಂತ ಅವರಿಗೆ ಬೇಸರ. ಪರಿಸರದ ಮೇಲೆ ಪ್ರವಾಸೋದ್ಯಮದ ಪರಿಣಾಮ ಹೆಚ್ಚಾಗ್ತಾ ಇದೆ. ಅರಣ್ಯ ನಾಶ, ನಿರ್ಮಾಣ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇವೆ. ಈ ಎಲ್ಲ ಕಾರಣಗಳಿಂದ ಸ್ಥಳೀಯರು ಟೂರಿಸ್ಟ್ಗಳನ್ನು ಚೆನ್ನಾಗಿ ನಡೆಸಿಕೊಳ್ಳೋದಿಲ್ಲ. ಇದರಿಂದ ಟೂರಿಸ್ಟ್ಗಳಿಗೆ ವೆಲ್ಕಮ್ ಫೀಲಿಂಗ್ ಸಿಗುತ್ತಿಲ್ಲ. ವಿದೇಶಿಯರು ಗೋವಾಗೆ ಬರದೇ ಇರೋದಕ್ಕೆ ಕೇವಲ ಬೆಲೆ ಒಂದೇ ಕಾರಣ ಅಲ್ಲ, ಇದು ಇಡೀ ಭಾರತಕ್ಕೆ ಅನ್ವಯ ಆಗುತ್ತೆ. ಸ್ವಚ್ಛತೆಯ ಕೊರತೆ. ನಮ್ಮ ನಗರಗಳು, ಟೂರಿಸ್ಟ್ ಸ್ಥಳಗಳು ಅಷ್ಟಾಗಿ ಸ್ವಚ್ಛವಾಗಿಲ್ಲ. ನಮ್ಮ ಜನರಿಗೆ ನಿಯಮ ಪಾಲಿಸೋ ಸಿವಿಕ್ ಸೆನ್ಸ್ ಕಡಿಮೆ ಇದೆ. ವಿದೇಶಿಯರ ಮೇಲೆ ಹಲ್ಲೆ, ಕಿರುಕುಳದ ಘಟನೆಗಳು ಜಾಸ್ತಿ ಆಗುತ್ತಾ ಇವೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ತುಂಬ ವೈರಲ್ ಆಗುತ್ತೆ. ಇದರಿಂದ ಭಾರತ ಸೇಫ್ ಅಲ್ಲ ಅನ್ನೋ ಭಾವನೆ ಮೂಡ್ತಾ ಇದೆ. ಶ್ರೀಲಂಕಾ, ವಿಯೆಟ್ನಾಂ, ಥಾಯ್ಲೆಂಡ್, ಬಾಲಿ ಇವೆಲ್ಲ ಗೋವಾದ ನೇರ ಸ್ಪರ್ಧಿಗಳು. ಅವರು ಗೋವಾಕ್ಕಿಂತ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಆತಿಥ್ಯ ಮತ್ತು ಉತ್ತಮ ಸುರಕ್ಷತೆಯನ್ನ ಕೊಡ್ತಾ ಇದ್ದಾರೆ. ಅವರ ಸ್ಟ್ರೀಟ್ ಫುಡ್ಗಳಲ್ಲಿಯೂ ಕೂಡ ಶುಚಿತ್ವ ಚೆನ್ನಾಗಿರುತ್ತೆ. ನಮ್ಮ ಹತ್ತಿರ ದುಡ್ಡು ಖರ್ಚು ಮಾಡಲು ಅಭ್ಯಂತರ ಇಲ್ಲ, ಆದರೆ ನಮಗೆ ಮೌಲ್ಯ ಬೇಕು. ಆ ಮೌಲ್ಯ ಗೋವಾದಲ್ಲಿ ಸಿಗುತ್ತಿಲ್ಲ. ಗೋವಾ ಮಾತ್ರವಲ್ಲ, ಮೊದಲು ನಾವು ನಮ್ಮ ಭಾರತದ ಮೂಲಭೂತ ಸೌಕರ್ಯಗಳನ್ನು ಇಂಪ್ರೂವ್ ಮಾಡ್ತಾನೆ ಇರಬೇಕು. ಉತ್ತಮ ರಸ್ತೆಗಳು, ಉತ್ತಮ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮತ್ತು ನೇರ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಬರಬೇಕು. ಎರಡನೆಯದಾಗಿ ಟೂರಿಸ್ಟ್ ತಾಣಗಳಲ್ಲಿ ನಡೀತಾ ಇರೋ ಎಲ್ಲ ವಂಚನೆಗಳನ್ನು ಅಂದರೆ ಸ್ಕ್ಯಾಮ್ಸ್ ನಿಲ್ಲಿಸಬೇಕು. ಟೂರಿಸ್ಟ್ಗಳು ಒಂದು ಸ್ಥಳಕ್ಕೆ ಹೋದಾಗ ನಾನು ಲೂಟಿ ಆದೆ ಅಂತ ಹೇಳಿಕೊಂಡ್ರೆ ಆ ಸ್ಥಳದ ಹೆಸರೇ ಹಾಳಾಗುತ್ತೆ. ಪಬ್ಲಿಕ್ ರಿಲೇಷನ್ಸ್ ಅಂದರೆ ಒಂದು ಸ್ಥಳದ ಅಥವಾ ಸಂಸ್ಥೆಯ ಬಗ್ಗೆ ಜನರಲ್ಲಿ ಉತ್ತಮ ಅಭಿಪ್ರಾಯ ಮೂಡಿಸೋದು. ಟ್ರಾವೆಲ್ ಬ್ಲಾಗರ್ಗಳು, ಇನ್ಫ್ಲೂಯೆನ್ಸರ್ಗಳನ್ನು ಬಳಸಿ ಪ್ರಚಾರ ಮಾಡಿ ಆ ಸ್ಥಳವನ್ನು ಸರಿಯಾದ ರೀತಿಯಲ್ಲಿ ಜಗತ್ತಿನ ಮುಂದೆ ಇಡೋದು ಬಹಳ ಮುಖ್ಯ. ಇವತ್ತಿನ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮದ ಮೂಲಕವೇ ಜನ ತಮ್ಮ ಟ್ರಿಪ್ ಪ್ಲಾನ್ ಮಾಡ್ತಾರೆ. ದುಬೈ ಕೂಡ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇಷ್ಟೊಂದು ಫೇಮಸ್ ಆಗಿರೋದಕ್ಕೆ ಅವರ ಪಬ್ಲಿಕ್ ರಿಲೇಷನ್ಸ್ ಒಂದು ಕಾರಣ. ಬಾಕು, ಅಲ್ಮಾಟಿ ಹೆಸರುಗಳನ್ನು ನೀವು 2 ವರ್ಷದ ಹಿಂದೆ ಕೇಳಿರೋದಿಲ್ಲ, ಆದರೆ ಈಗ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಏಕೆಂದರೆ ಅಲ್ಲಿನ ಟೂರಿಸಂ ಮಿನಿಸ್ಟ್ರಿ ಪ್ರಭಾವಿಗಳಿಗೆ ಹಣ ಕೊಟ್ಟು ಬ್ಲಾಗ್ ಮಾಡಿಸಿ ಪ್ರಚಾರ ಮಾಡ್ತಾರೆ. ನಾವು ಸಹ ನಮ್ಮಲ್ಲಿ ಇರುವ ಪುದುಚೇರಿ ಹಾಗೂ ಲಕ್ಷದ್ವೀಪದಂತಹ ಸ್ಥಳಗಳನ್ನು ಹೆಚ್ಚು ಪ್ರಚಾರ ಮಾಡ್ತಾನೆ ಇರಬೇಕು. ಆದರೆ ಅದಕ್ಕೂ ಮೊದಲು ಮೂಲಭೂತ ಸಮಸ್ಯೆಗಳನ್ನು ಸರಿಪಡಿಸಲೇಬೇಕು. ಇಲ್ಲದಿದ್ದರೆ ಪ್ರಚಾರ ಮಾಡಿ ಕರೆತಂದ ಟೂರಿಸ್ಟ್ಗಳು ಕೆಟ್ಟ ಅನುಭವದಿಂದ ವಾಪಸ್ ಹೋಗ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.